ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಹೊಸ ಆಡಳಿತ ಶೈಲಿಯಿಂದ ಗಮನ ಸೆಳೀತಾ ಇದ್ದಾರೆ. ಅಡ್ಮಿನಿಸ್ಟ್ರೇಷನ್ ನ ಸ್ಟೈಲ್ ಸಿದ್ದರಾಮಯ್ಯ ಸರ್ಕಾರಕ್ಕೂ ಡಿ ಕೆ ಸರ್ಕಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಇದುವರೆಗೂ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಕೈಯಲ್ಲಿ ಜಾಸ್ತಿ ಪವರ್ಸ್ ಇರ್ತಾ ಇತ್ತು. ಮುಖ್ಯಮಂತ್ರಿಗಳೇ ಸಂಪುಟದ ಬಾಸ್ ಆದ್ರೂ ಕೂಡ ಅಧಿಕಾರಿಗಳಿಗೆ ಸಾಕಷ್ಟು ಇಂಡಿಪೆಂಡೆನ್ಸ್ ಇರ್ತಾ ಇತ್ತು ಸಿದ್ದು ಅವರ ಟೈಮ್ ನಲ್ಲಿ. ಆದ್ರೆ ಡಿ ಕೆ ಶಿವಕುಮಾರ್ ಪವರ್ ಅನ್ನ ಸೆಂಟ್ರಲೈಸ್ ಮಾಡ್ತಾ ಇದ್ದಾರೆ. ಪಿಎಂಒ ದಿಂದ ಇಡೀ ದೇಶದ ಸರ್ಕಾರ ರನ್ ಆಗುತ್ತಲ್ಲ, ಕೇಂದ್ರ ಸರ್ಕಾರ ರನ್ ಆಗುತ್ತಲ್ಲ, ಪಿಎಂಒ ತುಂಬಾ ಪವರ್ಫುಲ್. ಮೋದಿ ಅವರ ಅವಧಿಯಲ್ಲಿ ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಅವಧಿ ತಗೊಂಡ್ರೆ, ಮನಮೋಹನ್ ಸಿಂಗ್ ಅವರ ಅವಧಿ ತಗೊಂಡ್ರೆ ಕಂಪೇರ್ ಮಾಡಿದ್ರೆ ಮನಮೋಹನ್ ಸಿಂಗ್ ಅವರ ಪಿಎಂಒ ತುಂಬಾ ವೀಕ್ ಇತ್ತು. ವಾಜಪೇಯಿ ಅವರದು ಮನಮೋಹನ್ ಸಿಂಗ್ ಅವರ ಪಿಎಂಒಗಿಂತ ಪರವಾಗಿರಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರ ಪಿಎಂಒ ಸೂಪರ್ ಸೆಂಟ್ರಲೈಸ್ಡ್ ಪವರ್ ವಿಚಾರದಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದಲ್ಲೂ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಸಿಎಂಒ ವನ್ನ ಸೂಪರ್ ಪವರ್ಫುಲ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇದು ಟ್ರೆಂಡ್ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಇನ್ಫ್ರಾ ವಾರ್ ರೂಮ್ ಕಾನ್ಸೆಪ್ಟ್ ಅದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಕರ್ನಾಟಕಕ್ಕೆ ತಗೊಂಡ್ಬಂದಿದ್ದಾರೆ. 100 ಕೋಟಿಗೂ ಮೇಲಿನ ಎಲ್ಲಾ ಮೆಗಾ ಪ್ರಾಜೆಕ್ಟ್ಗಳು ಈಗ ಸಿಎಂ ಆಫೀಸಿನಿಂದ ಲೈವ್ ಮಾನಿಟರಿಂಗ್ ಆಗೋಕ್ ಶುರುವಾಗಿವೆ. ಬರೋಬ್ಬರಿ 20,000 ಕೋಟಿಯ ಹೊಸ ಸ್ಕೀಮ್ಗಳು, ಹಾಗೆ ದಿಲ್ಲಿಯ ಕರುನಾಡಿನ ಹೊಸ ಪವರ್ ಲಾಬಿ ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಸಾಮಾನ್ಯವಾಗಿ ಹೇಗಾಗುತ್ತೆ, ಒಂದು ಫೈಲ್ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಸ್ಟಾಫ್ ಇಂದ ಶುರುವಾಗಿ ಸೆಕ್ರೆಟರಿ, ಮಿನಿಸ್ಟರ್ ಅಂತ ತಿಂಗಳಗಟ್ಟಲೆ ಟೇಬಲ್ ಟು ಟೇಬಲ್ ಅಲಿಬೇಕು. ಮಿನಿಸ್ಟರ್ಸ್ ಮತ್ತು ಅಧಿಕಾರಿಗಳ ಮೇಲೆ ಸಿಎಂ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಈಗ ಆ ಹಳೆ ಸಿಸ್ಟಮ್ಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ. ತಮ್ಮ ಕಚೇರಿಯನ್ನ ಸೂಪರ್ ಪವರ್ ಸೆಂಟರ್ ಆಗಿ ಬದಲಾಯಿಸುತ್ತಿದ್ದಾರೆ. ಯಾವ ಇಲಾಖೆಯಲ್ಲಿ ಯಾವ ಫೈಲ್ ಪೆಂಡಿಂಗ್ ಇದೆ, ಯಾಕೆ ಪೆಂಡಿಂಗ್ ಇದೆ, ಎಲ್ಲಿ ಸ್ಟಕ್ ಆಗಿದೆ ಅನ್ನೋದನ್ನ ಸಿಎಂ ಕಚೇರಿಯಿಂದ ಡೈರೆಕ್ಟ್ ಆಗಿ ಟ್ರ್ಯಾಕ್ ಮಾಡಲಾಗುತ್ತೆ. ಇದಕ್ಕಾಗಿ ಡಿಕೆ ಸಿಎಂ ಆಗ್ತಿದ್ದ ಹಾಗೇನೆ ಹೊಸ ಐಎಎಸ್ ಆಫೀಸರ್ ಗಳನ್ನ ನೇಮಕ ಮಾಡಿಕೊಂಡಿದ್ದಾರೆ. ಐಎಎಸ್ ಆಫೀಸರ್ ತುಷಾರ್ ಗಿರಿನಾಥ್ ಮತ್ತು ಪಿ ರಾಜೇಂದ್ರ ಚೋಳನ್ ಇಬ್ರು ಆಫೀಸರ್ ಗಳನ್ನ ಕೆಲಸಕ್ಕೆ ಇಳಿಸಲಾಗಿದೆ. ಇವ್ರ ಕೆಲಸ ಏನ್ ಗೊತ್ತಾ, ಅಧಿಕಾರಿಗಳಿಗೆ ಟಾರ್ಗೆಟ್ ಕೊಟ್ಟು ಕೆಲಸ ಮಾಡಿಸೋದು. ಜೊತೆಗೆ ಆ ಕೆಲಸ ಲೇಟ್ ಆಗ್ತಾ ಇದ್ರೆ, ಸುಮ್ನೆ ಡಿಲೇ ಮಾಡ್ತಾ ಇದ್ರೆ ಅಧಿಕಾರಿಗಳಿಗೆ ಸಿಎಂ ಆಫೀಸ್ ನಿಂದಲೇ ವಾರ್ನಿಂಗ್ ಕೊಡೋದು. ಸ್ನೇಹಿತರೆ, 4-5 ತಿಂಗಳ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಸೆಕ್ರೆಟರಿಗಳಿಗೆ ಮಾರ್ಕ್ಸ್ ಕೊಡೋ ಸಿಸ್ಟಮ್ ತರಲಾಗಿತ್ತು. ಇದರ ಬಗ್ಗೆ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಸೊ ಇದೊಂಥರ ಹಾಗೇನೆ ಇಲ್ಲಿ ಮಾರ್ಕ್ಸ್ ಕೊಟ್ಟಿಲ್ಲ, ಆದ್ರೆ ಪ್ರಾಜೆಕ್ಟ್ ಗಳ ಪ್ರೋಗ್ರೆಸ್ ಕಾರ್ಡ್ ಹಿಡ್ಕೊಂಡು ಎಚ್ಚರಿಕೆ ಕೊಡೋ ಕೆಲಸವನ್ನ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಮಾಡುತ್ತಂತೆ. ಈ ಸ್ಟೆಪ್ ನಿಂದಾಗಿ ಆಡಳಿತ ಯಂತ್ರಕ್ಕೆ ವೇಗ ಸಿಗುತ್ತೆ ಅನ್ನೋ ಹೋಪ್ಸ್ ಇವೆ. ಮುಖ್ಯವಾಗಿ 100 ಕ್ರೋರ್ ಮೇಲಿನ ಎಲ್ಲಾ ಮೆಗಾ ಪ್ರಾಜೆಕ್ಟ್ ಗಳ ಮೇಲೆ ಮುಖ್ಯಮಂತ್ರಿ ಕಚೇರಿ ನೇರವಾಗಿ ಕಣ್ಣಿಡೋದು. ಮಿನಿಸ್ಟರ್ ಹತ್ರ ಏನ್ರಿ ಆಯ್ತು ಅಂತ ಅಪ್ಡೇಟ್ ಎಲ್ಲ ಕೇಳೋ ಪದ್ಧತಿ ಇಲ್ಲ. ಸಿಎಂ ಆಫೀಸ್ ಲೈವ್ ಮಾನಿಟರ್ ಮಾಡ್ತಾ ಇರುತ್ತೆ. ಆಂಧ್ರದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಆಲ್ರೆಡಿ ಮಾಡಲಾಗಿದೆ. ಆಂಧ್ರದಲ್ಲಿ ನಾಯ್ಡು ಅವರು ಕೋರ್ ಡ್ಯಾಶ್ ಬೋರ್ಡ್ ಸಿಸ್ಟಮ್ ಮತ್ತು ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಇನ್ಫ್ರಾ ವಾರ್ ರೂಮ್ ಅನ್ನೋ ಕಾನ್ಸೆಪ್ಟ್ ಅನ್ನ ಏನ್ ತಗೊಂಡಿದ್ದಾರೆ, ಅದೇ ಮಾದರಿಯಲ್ಲಿ ಕರ್ನಾಟಕ ಸಿಎಂ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಡೆಲಿವರಿ ಮಾನಿಟರಿಂಗ್ ಯೂನಿಟ್ ಅನ್ನು DMU ಅನ್ನೋ ಯೂನಿಟ್ ಅನ್ನ ಸ್ಥಾಪಿಸಿದ್ದಾರೆ. ಪ್ರತಿಯೊಂದು ದೊಡ್ಡ ಪ್ರಾಜೆಕ್ಟ್ಗಳು, ಮುಖ್ಯವಾಗಿ 100 ಕ್ರೋರ್ಗಿಂತ ಮೇಲಿನ ವ್ಯಾಲ್ಯೂದು ನೇರವಾಗಿ ಇಲ್ಲಿಂದ ಮಾನಿಟರ್ ಮಾಡಲಾಗುತ್ತೆ. ಈ ಡೆಲಿವರಿ ಮಾನಿಟರಿಂಗ್ ಯೂನಿಟ್ ಅನ್ನ ಮೇಲ್ವಿಚಾರಣೆ ಮಾಡೋದು ಯಾರು? ಸೀನಿಯರ್ ಐಎಎಸ್ ಆಫೀಸರ್ ಮುನಿಶ್ ಮೌದ್ಗಿಲ್ ಅವರು. ಅವರನ್ನ ಸಿಎಂ ಆಫೀಸಿಗೆ ಕರ್ಕೊಂಡ್ ಬರಲಾಗಿದೆ. ಇವರನ್ನ ಪ್ರೋಗ್ರಾಮ್ ಮತ್ತು ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ವಿಭಾಗದ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಲಾಗಿದೆ. ಏನೋ ಸ್ನೇಹಿತರೆ, ಮುಂದುವರಿಯುವ ಮುನ್ನ ನಿಮ್ಗೇನಾದ್ರೂ ಕೂಡ ತಮಿಳುನಾಡು, ಕೇರಳ ಸೇರಿ ಇಲ್ಲಿ ದಕ್ಷಿಣ ಭಾರತದ ಮಧುರೈ, ಕನ್ಯಾಕುಮಾರಿ, ರಾಮೇಶ್ವರಂ, ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲೆಲ್ಲ ಹೋಗೋ ಆಸಕ್ತಿ ಇದ್ರೆ ನೋಡಿ, ಇಲ್ಲಿ ಅದ್ಭುತವಾಗಿರೋ ಟ್ರಿಪ್ ಇದೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ಎಕ್ಸ್ಟ್ರಾ ಏನಕ್ಕೂ ಖರ್ಚಿರೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ದಿಲ್ಲಿಯಲ್ಲೂ ಡಿಕೆ ಬಿಗ್ಗೆ. ಸ್ನೇಹಿತರ, ಭಾರತದಲ್ಲಿ ಬರೀ ರಾಜ್ಯ ಮಟ್ಟದಲ್ಲಿ ಆಕ್ಟಿವ್ ಆಗಿದ್ರೆ ಸಾಕಾಗಲ್ಲ. ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ನಿರಂತರವಾಗಿ ಆಕ್ಟಿವ್ ಆಗಿ ಸಹಕಾರದೊಂದಿಗೆ ಕೆಲಸ ಮಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಹಿರಿಯ ನಾಯಕ TB ಜಯಚಂದ್ರ ಅವರು ದಿಲ್ಲಿಯಲ್ಲಿ ರಾಜ್ಯ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ರು. ಈಗಲೂ ಕೂಡ ಅವರೇ ಇದ್ದಾರೆ. ಇಲ್ಲಿ DKಶಿ ಅಡಿಷನಲ್ ಆಗಿ ದಿಲ್ಲಿಯಲ್ಲಿ ತಮ್ಮ ವೈಯಕ್ತಿಕ ಪ್ರತಿನಿಧಿ ಅಂತ ಜೋಬಿನ್ ಜೋಸೆಫ್ ಅವ್ರನ್ನ ನೇಮಕ ಮಾಡ್ಕೊಂಡಿದ್ದಾರೆ. ಇವರಿಗೆ ಸ್ಯಾಲರಿ ಕೂಡ ಡಿ ಕೆ ಶಿವಕುಮಾರ್ ಅವರೇ ಪರ್ಸನಲಿ ಕೊಡ್ತಾ ಇದ್ದಾರಂತೆ. ಕೆಲಸ ಏನು ಅಂದರೆ ಸಿಎಂ ಆಫೀಸ್ ಮತ್ತು ಕೇಂದ್ರ ಸಂಸ್ಥೆಗಳ ನಡುವೆ ಡೈರೆಕ್ಟ್ ಕೋಆರ್ಡಿನೇಷನ್ ಮಾಡೋದು. ಡಿ ಕೆ ಶಿವಕುಮಾರ್ ಅವರಿಗೆ ಡೈರೆಕ್ಟ್ ಲೈನ್ ಆಫ್ ಕೋಆರ್ಡಿನೇಷನ್ ಕೊಡೋದು. ಕೇಂದ್ರ ಸಂಸ್ಥೆಗಳ ಜೊತೆಗಿನ ಕೆಲಸಗಳು ಫಾಸ್ಟ್ ಆಗೋಕೆ ಇದು ಹೆಲ್ಪ್ ಮಾಡುತ್ತೆ. ಇದರ ಜೊತೆಗೆ ದಿಲ್ಲಿಯಲ್ಲಿರೋ ರಾಜ್ಯದ ರೆಸಿಡೆಂಟ್ ಕಮಿಷನರ್ ಕಚೇರಿಯನ್ನೇ ಸಂಪೂರ್ಣವಾಗಿ ರೀಸ್ಟ್ರಕ್ಚರ್ ಮಾಡಲಾಗ್ತಿದೆ. ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ಅನುದಾನ ಹಾಗೂ ಹೊಸ ಯೋಜನೆಗಳನ್ನ ಎಳತೊಗೊಂಬರೋಕೆ ನಿವೃತ್ತ IAS IPS ಅಧಿಕಾರಿಗಳ ಪಡೆಯನ್ನ ದಿಲ್ಲಿಯಲ್ಲಿ ನಿಯೋಜಿಸೋ ಪ್ಲಾನ್ ರೆಡಿಯಾಗಿದೆ. ಅಲ್ಲದೆ ದಿಲ್ಲಿಗೆ ಹೋಗಿ IAS IPS ಓದುವ ನಮ್ಮ ಕನ್ನಡಿಗ ವಿದ್ಯಾರ್ಥಿಗಳಿಗಾಗಿನೇ ಕರ್ನಾಟಕ ಭವನ 4 ಇದನ್ನು ನಿರ್ಮಾಣ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಒಳ್ಳೆ ಹೆಜ್ಜೆ ಇದು. ಆದರೆ ಎಷ್ಟು ಜನಕ್ಕಲ್ಲಿ ಅಕಾಮಿಡೇಷನ್ ಸಿಗುತ್ತೆ ಅದು ನೋಡಬೇಕು. 20,000 ಕೋಟಿ 30 ಸ್ಕೀಮ್. DK ಸರ್ಕಾರದ ಮೆಗಾ ಬೂಸ್ಟ್. ಸ್ನೇಹಿತರೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಚಾಲ್ತಿಯಲ್ಲಿವೆ. ಇಷ್ಟು ದಿನ ಮಹಿಳೆಯರಿಗೆ ಮಾತ್ರ ಇದ್ದ ಫ್ರೀ ಬಸ್ ಯೋಜನೆಯನ್ನ ಈಗ ಶಾಲಾ ಕಾಲೇಜಿಗೆ ಹೋಗೋ ಗಂಡು ಮಕ್ಕಳಿಗೂ ಕೊಡಲಾಗ್ತಿದೆ.
ಮುಖ್ಯಮಂತ್ರಿ ಆಗ್ತಿದ್ದ ಹಾಗೇನೆ DK ಇದನ್ನು ಅನೌನ್ಸ್ ಮಾಡಿದ್ರು. ಇನ್ನು ಕೆಲಸ ಅಂತ ಅಲ್ದಾಡೋ ನಿರುದ್ಯೋಗಿ ಯುವಕರಿಗೆ ಬಂಪರ್ ಆಫರ್ ರೆಡಿ ಆಗ್ತಿದೆ. ಬರೀ ಸರ್ಕಾರಿ ಕೆಲಸ ಅಂತ ಹೇಳಿ ಕಾಯೋದು ಬೇಡ, ಪ್ರೈವೇಟ್ ಸೆಕ್ಟರ್ನಲ್ಲೂ ಹೆಚ್ಚೆಚ್ಚು ಉದ್ಯೋಗ ಸಿಗಲಿ ಅಂತ ಸರ್ಕಾರ ಖುದ್ದಾಗಿ ಪ್ರೈವೇಟ್ ಸೆಕ್ಟರ್ಗಾಗಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅನ್ನೋ ಪ್ಲಾನ್ ತರ್ತಾ ಇದೆ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಹಳೆ ಕಾನ್ಸೆಪ್ಟ್, ಇದು ಕರೆಕ್ಟಾಗಿ ಏನು ವರ್ಕ್ ಆಗಿರಲಿಲ್ಲ, ಮತ್ತೆ ಅದನ್ನು ಚೆನ್ನಾಗಿ ಜಾರಿ ಮಾಡ್ತೀವಿ, ಹೊಸ ರೂಪದಲ್ಲಿ ತರ್ತೀವಿ ಅಂತೇಳಿ ಹೊರಟಿದ್ದಾರೆ. ಇಂಪ್ಲಿಮೆಂಟೇಷನ್ ನೋಡಬೇಕು. ಇದೆಲ್ಲ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬರೋಬ್ಬರಿ 25ರಿಂದ 30 ಹೊಸ ಸ್ಕೀಮ್ಗಳನ್ನು ಲಾಂಚ್ ಮಾಡೋಕೆ CM ಮೆಗಾ ಪ್ಲಾನ್ ನಡೆಸಿದ್ದಾರೆ. ಅದಕ್ಕಾಗಿಯೇ DK ಅವರು ಸುಮಾರು 10ರಿಂದ 20 ಸಾವಿರ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ಲಾನ್ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮೇಜರ್ ಫೋಕಸ್ ಇರೋದು ಎಜುಕೇಷನ್, ಹೆಲ್ತ್ ಕೇರ್ ಮತ್ತು ಇನ್ಫ್ರಾಸ್ಟ್ರಕ್ಚರ್. NRIಗಳಿಗೆ ಹೊಸ ಮಿನಿಸ್ಟ್ರಿ. ಇನ್ನು ಅಮೆರಿಕ, ಯುರೋಪ್, ಗಲ್ಫ್, ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಲ್ಲ ಸೇರಿ 100ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ನಮ್ಮ ಕರ್ನಾಟಕದ NRIಗಳು ನೆಲೆಸಿದ್ದಾರೆ. 18 ಲಕ್ಷಕ್ಕೂ ಅಧಿಕ ಕನ್ನಡಿಗರು ಫಾರಿನ್ನಲ್ಲಿದ್ದಾರೆ. ಅವರಿಂದ ವಾರ್ಷಿಕವಾಗಿ $10 ರಿಂದ $11 ಬಿಲಿಯನ್ ಹರಿದು ಬರ್ತಾ ಇದೆ. ಟೋಟಲ್ ಆಗಿ ಭಾರತಕ್ಕೆ ಬರೋ ಹಣದಲ್ಲಿ 8% ನಮ್ಮ ಕನ್ನಡಿಗರಿಂದಲೇ ಬರ್ತಾ ಇದೆ. ಸೊ ವರ್ಷ ಇಷ್ಟು ದೊಡ್ಡ ಮೊತ್ತ ಬರ್ತಿರ್ಬೇಕಾದ್ರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಮುಖ್ಯ ಆಗುತ್ತೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು CM DK NRI ಮುಖಂಡರೊಂದಿಗೆ ಮಾತುಕತೆ ನಡೆಸಿದ್ದಾರೆ. NRIಗಳಿಗಾಗಿನೇ ಡೆಡಿಕೇಟೆಡ್ ಮಿನಿಸ್ಟ್ರಿ ಸ್ಥಾಪಿಸುವುದಾಗಿ ಹೇಳಿದ್ದಾರೆ. ಈಗ ಆಲ್ರೆಡಿ ಕೇರಳ, ಉತ್ತರ ಪ್ರದೇಶ, ಗುಜರಾತ್, ಆಂಧ್ರದಲ್ಲಿ ಮಿನಿಸ್ಟ್ರಿಗಳು ಇದಾವೆ. ಈಗ ಕರ್ನಾಟಕದಲ್ಲೂ ಇದನ್ನು ಫಾಲೋ ಮಾಡೋಕೆ DK ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಲೋಕಲ್ ಪಾಲಿಟಿಕ್ಸ್. ಶಾಸಕರ ಮೂಲಕ ಜನರ ಸಮಸ್ಯೆ ಬರೋದು ಬೇಡ ಅಂತ ತಾವೇ ನೇರವಾಗಿ ಜನರ ದೂರುಗಳನ್ನು ಆಲಿಸೋಕೆ ಪ್ರಜಾ ಸೇವೆ ಅನ್ನೋ ಹೊಸ ಇಲಾಖೆ ತಗೊಂಡ್ಬಂದಿದ್ದಾರೆ. ಇದು ಕೇವಲ ಆಡಳಿತಾತ್ಮಕ ನಿರ್ಧಾರ ಅಲ್ಲ, ಇದರ ಹಿಂದೆ ದೊಡ್ಡ ರಾಜಕೀಯ ತಂತ್ರ ಕೂಡ ಇರುತ್ತೆ. ಇಲ್ಲಿ ತನಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನ ಮಾಸ್ ಲೀಡರ್ ಅಂತ ಕರಿತಾ ಇದ್ರು. ಆದರೆ ಈಗ DK ಕೂಡ ಅದೇ ಹಾದಿಯಲ್ಲಿ ಜನರಿಗೆ, ಮುಖ್ಯವಾಗಿ ಹಳ್ಳಿ ಜನರಿಗೆ ಕನೆಕ್ಟ್ ಆಗೋಕೆ ಪ್ರಯತ್ನ ಪಡ್ತಿದ್ದಾರೆ. ಡೈರೆಕ್ಟ್ ಆಗಿ ವೋಟರ್ಸ್ನ ತಲುಪಿ ಅವರ ಸಮಸ್ಯೆಯನ್ನ DK ಕಲೆ ಹಾಕೋಕೆ ಮುಂದಾಗಿದ್ದಾರೆ. 2028ರ ಚುನಾವಣೆಗೆ ಮೆಗಾ ಪ್ಲಾನ್. ಸ್ನೇಹಿತರೆ, ಎಲ್ಲವನ್ನು ನೋಡಿದಾಗ ವಿಚಾರ ತುಂಬಾ ಕ್ಲಿಯರ್. DK ಜಾಸ್ತಿ ಟೈಮ್ ಇಲ್ಲ, 2 ವರ್ಷ ಇರೋದು. ಅಷ್ಟರಲ್ಲಿ ಎಲೆಕ್ಷನ್ ಬರುತ್ತೆ. ಅಷ್ಟರ ಒಳಗಡೆ ಎಷ್ಟಾಗುತ್ತಷ್ಟು ಬೇಗ, ಎಷ್ಟಾಗುತ್ತೋ ಅಷ್ಟು ಇಂಪ್ಯಾಕ್ಟ್ ಮಾಡಬೇಕು ಅನ್ನೋ ಅರ್ಜೆನ್ಸಿಯಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ಉತ್ಸಾಹವನ್ನು ಆರಂಭದಲ್ಲಿ ತೋರಿಸ್ತಾ ಇದ್ದಾರೆ. ಜಸ್ಟ್ 24 ತಿಂಗಳಲ್ಲಿ ರಾಜ್ಯದ ಜನಕ್ಕೆ ಇವರ ಕೆಲಸವನ್ನ ಮಾಡಿ ತೋರಿಸಬೇಕು. ಹೈಕಮಾಂಡ್ಗೂ ಕೂಡ ಆ ನೆಕ್ಸ್ಟ್ ಎಲೆಕ್ಷನ್ ರಿಸಲ್ಟ್ ತರೋ ಮೂಲಕ ಇವರ ಸಾಮರ್ಥ್ಯವನ್ನು ಸಾಬೀತು ಮಾಡಿ ತೋರಿಸಬೇಕು. ಅವ್ರ ಮುಂದೆ ಇದೇ ಸವಾಲಿರೋದು. ಇದರಲ್ಲಿ DK ಶಿವಕುಮಾರ್ ಅವರಿಗೆ ಸಕ್ಸಸ್ ಸಿಗುತ್ತಾ? ಈ ವೇಗದ ಆರಂಭ ಇನ್ನು 2 ವರ್ಷ ಕಂಟಿನ್ಯೂ ಆದರೆ ಅಷ್ಟರಲ್ಲಿ ರಿಸಲ್ಟ್ ತರೋಕೆ ಸಾಧ್ಯವಾಗುವಷ್ಟು ಟೈಮ್ ಇದೆ ಅಂತ ನಿಮಗೆ ಅನ್ಸುತ್ತಾ? 2028ಕ್ಕೆ DKಗೆ ಇದು ಹೆಲ್ಪ್ ಮಾಡುತ್ತಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.